ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೊಬೈಲ್ ನ ಸ್ಪೀಡ್ ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, ನಿಮ್ಮ ಮೊಬೈಲ್ ಏನಾದ್ರು ತುಂಬಾ ಸ್ಲೋ ಆಗಿ ವರ್ಕ್ ಆಗ್ತಿದೆ ಅಂದ್ರೆ ಈ ಒಂದು ಟ್ರಿಕ್ಸ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ಮೊಬೈಲ್ ನೆಟ್ವರ್ಕ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಹ್ಯಾಂಗ್ ಆದಾಗ, ಸ್ವಲ್ಪ ಸ್ಲೋ ಆದಾಗ ನೀವು ಪಕ್ಕ ಎಲ್ಲಾ ಕಡೆ ಸರ್ಚ್ ಮಾಡೇ ಇರ್ತೀರಾ ಫ್ರೆಂಡ್ಸ್. ಬಟ್ ನಿಮ್ಗೆ 100% ರಿಸಲ್ಟ್ ಅನ್ನೋದು ಸಿಕ್ಕಿರಲ್ಲ ಅನ್ಸುತ್ತೆ. ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ, ಖಂಡಿತ ನಿಮ್ಗೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ ನ ಸ್ಪೀಡ್ ನ ಜಾಸ್ತಿ ಮಾಡ್ಕೊಬೇಕು ಅಂದ್ರೆ ನೀವು ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಡೆವಲಪರ್ ಆಪ್ಷನ್ ಅನೇಬಲ್ ಮಾಡ್ಕೊಬೇಕಾಗುತ್ತೆ. ನಾರ್ಮಲ್ ಆಗಿ ಎಲ್ಲಾ ಮೊಬೈಲ್ ನಲ್ಲಿ ಈ ಡೆವಲಪರ್ ಆಪ್ಷನ್ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ ನ ಓಪನ್ ಮಾಡ್ಕೊಂಡು ಅಬೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಬೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ವರ್ಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ವರ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬಿಲ್ ನಂಬರ್ ಮೇಲೆ ಒಂದು 5 to 6 ಸಲ ಟ್ಯಾಪ್ ಮಾಡಿದ್ರೆ ಈ ಒಂದು ಕೆಳಗಡೆ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಡೆವಲಪರ್ ಆಪ್ಷನ್ ಅನೇಬಲ್ಡ್ ಅಂತ. ನಂದು MI ಅಥವಾ ಪೋಕೋ ಮೊಬೈಲ್ ಆಗಿರೋದ್ರಿಂದ ನನ್ನ ಒಂದು ಮೊಬೈಲ್ ಸೆಟ್ಟಿಂಗ್ ಯಾವ ರೀತಿ ಇದೆ ಅಂದ್ರೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಅಬೌಟ್ ಮೇಲೆ ಕ್ಲಿಕ್ ಮಾಡಿ, MIUI ವರ್ಷನ್ ಮೇಲೆ ಒಂದು 5 to 6 ಸಲ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ನನಗೆ ಡೆವಲಪರ್ ಆಪ್ಷನ್ ಆನ್ ಆಗುತ್ತೆ. ಈಗ ಈ ಒಂದು ಡೆವಲಪರ್ ಆಪ್ಷನ್ ನೀವು ಸರ್ಚ್ ಬಾರ್ ನಲ್ಲಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿ ಕೂಡ ಓಪನ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ನಿಮ್ಗೆ ಮೊಬೈಲ್ ಸೆಟ್ಟಿಂಗ್ ಅಲ್ಲಿ ಅಡಿಷನಲ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೆವಲಪರ್ ಆಪ್ಷನ್ ಕೆಳಗಡೆ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ 3 ಆಪ್ಷನ್ಗಳು ಶೋ ಆಗ್ತವೆ. ಆ ಒಂದು 3 ಆಪ್ಷನ್ಗಳ ಸ್ಪೀಡ್ ನ ವೇರಿ ಮಾಡೋದ್ರ ಮುಖಾಂತರ ನಮ್ಮ ಮೊಬೈಲ್ ನ ಸ್ಪೀಡ್ ನ ಹೆಚ್ಚು ಕಮ್ಮಿ ಮಾಡ್ಕೊಬಹುದು. ಆ ಒಂದು ಸ್ಪೀಡ್ ನ ಹೇಗೆ ಸೆಟಪ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇದೆಯಲ್ಲ ಬೆಲ್ ಐಕಾನ್, ಆ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಮೊದಲನೇದಾಗಿ ವಿಂಡೋಸ್ ಆನಿಮೇಷನ್ ಸ್ಕೇಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 1x ಸೆಲೆಕ್ಟ್ ಆಗಿರುತ್ತೆ, ಬಟ್ ನೀವು ಅಲ್ಲಿ ಟ್ಯಾಪ್ ಮಾಡಿ 0.5x ಗೆ ನಿಮ್ಮ ಒಂದು ಮೊಬೈಲ್ ಸ್ಪೀಡ್ ನ ಇಟ್ಕೊಬೇಕಾಗುತ್ತೆ. ಹಾಗೇನೆ ಕೆಳಗಡೆ ನಿಮ್ಗೆ ಟ್ರಾನ್ಸಿಷನ್ ಆನಿಮೇಷನ್ ಸ್ಕೇಲ್ ಅಂತ ಇನ್ನೊಂದು ಸ್ಪೀಡ್ ಇರುತ್ತೆ, ಅದನ್ನು ಕೂಡ ನೀವು 0.5 ಗೆ ಇಟ್ಕೊಬೇಕಾಗುತ್ತೆ. ಅದ್ರ ಕೆಳಗಡೆ ಮೂರನೇದಾಗಿ ಆನಿಮೇಷನ್ ಡ್ಯೂರೇಷನ್ ಸ್ಕೇಲ್ ಅಂತ ಇರುತ್ತೆ. 0.5 ಸ್ಪೀಡ್ ಗೆ ನೀವು ಸೆಟಪ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ ನ ಯೂಸ್ ಮಾಡಿ, ಖಂಡಿತ ನಿಮ್ಮ ಮೊಬೈಲ್ ತುಂಬಾನೇ ಫಾಸ್ಟ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನಿಮ್ಗೆ ಈ ಒಂದು ಸೆಟ್ಟಿಂಗ್ ಮೇಲೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಬೇಕಾದ್ರೆ ಆ ಒಂದು ಆನಿಮೇಷನ್ ಸ್ಕೇಲ್ಸ್ ಇದಾವಲ್ಲ, ಈ ಒಂದು ಸ್ಪೀಡ್ ನ 10x 5x 2x ಇದೆಯಲ್ಲ, ಪ್ರತಿಯೊಂದಕ್ಕೂ ಸೆಟ್ ಮಾಡಿ ಯೂಸ್ ಮಾಡಿ ನೋಡಿ. 10x ಅಥವಾ 5x ಸ್ಪೀಡ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಿ, ನಿಮ್ಮ ಮೊಬೈಲ್ ತುಂಬಾ ಸ್ಲೋ ಆಗಿ ವರ್ಕ್ ಆಗುತ್ತೆ. ಅದೇ 0.5x ಗೆ ನಾವು ಸೆಟ್ಟಿಂಗ್ ನ ಮಾಡ್ಕೊಂಡ್ರೆ ತುಂಬಾ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ. ಈ ಟ್ರಿಕ್ ನಿಮ್ಗೆ ಖಂಡಿತ ವರ್ಕ್ ಆಗುತ್ತೆ, 100% ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಕೂಡ ಈ ಒಂದು ಸೆಟ್ಟಿಂಗ್ ನ ಒಂದ್ಸಲ ಯೂಸ್ ಮಾಡಿ ನೋಡಿ. ನೀವೇನಾದ್ರು ಡೆವಲಪರ್ ಆಪ್ಷನ್ ನಿಮ್ಮ ಮೊಬೈಲ್ ನಲ್ಲಿ ಹೇಗೆ ಆನ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ ನಿಮ್ಮ ಒಂದು ಮೊಬೈಲ್ ನೇಮ್ ನ ಒಂದು ಹೌ ಟು ಅನೇಬಲ್ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡ್ಕೊಳ್ಳೋದ್ರ ಮುಖಾಂತರ ಡೆವಲಪರ್ ಆಪ್ಷನ್ ಅನೇಬಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ಮೊಬೈಲ್ಗಳು ಸಹ ಒಂದೇ ತರ ಸೆಟ್ಟಿಂಗು ಇರೋದಿಲ್ಲ ಫ್ರೆಂಡ್ಸ್. ಈ ಟ್ರಿಕ್ಸ್ ನಿಮ್ಗೆ 100% ಯೂಸ್ ಆಗಿ ವರ್ಕ್ ಆದ್ರೆ ಮಾತ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಟ್ರಿಕ್ಸ್ ಅಂತ ಕಮೆಂಟ್ ಮಾಡಿ. ಈ ಒಂದು ಟ್ರಿಕ್ಸ್ ನಿಮ್ಗೆ ಯೂಸ್ ಆಯ್ತು ಅಂದ್ರೆ ಖಂಡಿತ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇಲ್ಲಿವರೆಗೂ ಸಂಪೂರ್ಣವಾಗಿ ವಿಡಿಯೋ ನೋಡಿದಂತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಇನ್ಫಾರ್ಮೇಶನ್ ನೊಂದಿಗೆ ಮತ್ತೆ ಸಿಗೋಣ.